ನೋಡಿ, ಅಧಿಕಾರಿಗಳು ಅದು ಯಾವ ಮಟ್ಟಿಗೆ ಇಲ್ಲಿ ಸೋಂಬೇರಿಗಳಾಗಿದ್ದಾರೆ, ಅವರಿಗೆ ಆ ಸೀರಿಯಸ್ನೆಸ್ಸೇ ಇಲ್ಲ ಕೆಲಸದ್ದು. ಬಹಳಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂಗೆ ಆಗೋಗಿದೆ ಸ್ಟೇಟ್ ವೈಡ್. ಅದಕ್ಕೊಂದು ಲೈವ್ ಎಕ್ಸಾಂಪಲ್ ಇವತ್ತು ತುಮಕೂರಿನಲ್ಲಿ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇತ್ತು. ತಹಶೀಲ್ದಾರ್ಗಳಿಗೆ ಸಚಿವರುಗಳು ಕ್ಲಾಸ್ ತೆಗೆದುಕೊಳ್ತಾ ಇದ್ರು. ಬಾಕಿ ಕೆಲಸ ಪೂರ್ಣಗೊಳಿಸೋದು ಯಾವಾಗ ಅಂತ ಕ್ಲಾಸ್ ತೆಗೆದುಕೊಳ್ತಾ ಇದ್ರೆ ಹಿಂದಕ್ಕೆ ಕೂತಿದ್ದ ಅಧಿಕಾರಿಗಳು ರೀಲ್ಸ್ ನೋಡ್ಕೊಂಡು ಕೂತಿದ್ರು. ಇದು ಆಮೇಲೆ ನೋಡಿ, ಕೃಷ್ಣ ಬೈರೇಗೌಡರು ಇರೋದ್ರಲ್ಲಿ ಬಹಳ ಸೆನ್ಸಿಟಿವ್ ಇದ್ದಾರೆ ನಮ್ಮ ಸರ್ಕಾರದಲ್ಲಿರುವಂಥ ಸಚಿವರುಗಳಲ್ಲಿ. ಆಮೇಲೆ ನೇರ ಹೋಗೋದು, ರೈಡ್ಗಳನ್ನ ಮಾಡೋದು, ಆಮೇಲೆ ಇಲಾಖೆಯಲ್ಲಿ ಸುಧಾರಣೆ ತರೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇನು ಮುಚ್ಚಿಡೋ ಸಂಗತಿ ಅಲ್ಲ. ಅಂಥ ಸಚಿವರುಗಳು ಅಲ್ಲಿ ಕ್ಲಾಸ್ ತೆಗೆದುಕೊಳ್ತಾ ಇದ್ರು ಕೂಡ ಆ ಅಧಿಕಾರಿಗಳಿಗೆ ಭಯ ಇಲ್ಲ, ಭೀತಿ ಇಲ್ಲ ಅಂತ ಅಂದರೆ ಇನ್ನು ಇವರು ತಮ್ಮ ಕಚೇರಿಯಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಅಷ್ಟೇ. ಕಂದಾಯ ಇಲಾಖೆ ಅಧಿಕಾರಿಗಳಂತೂ ಅದೆಲ್ಲರ ಜಿಡ್ಡು ಬೆಳೆದು ಹೋಗಿದೆ ಅವರಿಗೆ ಅನ್ನುವಂಥದ್ದು ಆರೋಪ ಸಾರ್ವಜನಿಕರ ವಲಯದಿಂದ. ಚೆನ್ನಾಗಿ ಲಂಚ ಸಿಗುತ್ತೆ, ಲಂಚ ಇಲ್ಲ ಅಂತಂದರೆ ಕೆಲಸ ಮಾಡಲ್ಲ. ಸಚಿವರೇ ಹೇಳಿರೋ ಮಾತು. ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈಡ್ ಮಾಡೋಕೆ ಹೋದಾಗ ಏನಾಯ್ತಾರೋ ನಿಮಗೆಲ್ಲ ಗೊತ್ತಿರೋ ಸಂಗತಿ. ಇಂಥ ಅಧಿಕಾರಿಗಳು ಅಟ್ಲೀಸ್ಟ್ ಈ ರೀತಿಯಂಥ ಸಭೆಯಲ್ಲಾದರೂ ಸೀರಿಯಸ್ನೆಸ್ ಆಗಿರ್ತಾರೆ ಅಂದರೆ ಅಲ್ಲೂ ಇಲ್ಲ.